ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಏನು ಇರದವರಿಗೆ ಪಾಲು, ಯೇಸು ಪಡೆದವರ ಪಾಲು, ಪಾಲು ಕೊಡುವವರು ನಾವಿಲ್ಲಿ. 5 10 2 4 ಪಾಲು ಮುಚ್ಚಿಡುವುದು ತಪ್ಪು. ಕೇಳಿದವ ಕೇಳಿದ್ದು ಸಾಕು, ಕೇಳಾದವರೆಷ್ಟೋ ನೋಡು. ಕೇಳಿದವ ಕೇಳಿದ್ದು ಸಾಕು, ಕೇಳಾದವರೆಷ್ಟೋ ನೋಡು. ನನ್ನೊಂದಿಗೆ ಬನ್ನಿರಲ್ಲಿ, ನನ್ನೊಂದಿಗೆ ಬನ್ನಿರಲ್ಲಿ. ಆ ಊರಿಗೂ ಹೋಗಬೇಕು, ಅದಕ್ಕಾಗಿ ನಾನಿಲ್ಲಿರುವೆ, ತಡೆಯಬೇಡೆಂದು ಹೇಳಿರಿ. ಪ್ರಿಯರೇ, ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯ ಮಲಾಕಿಯ 3ನೇ ಅಧ್ಯಾಯ 8-10 ವಚನಗಳನ್ನು ಓದಿಕೊಂಡು ಧ್ಯಾನ ಮಾಡೋಣ. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ? ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಮೇನ್. ಪ್ರಿಯರೇ, ಓದಿದಂಥ ವಾಕ್ಯ ಭಾಗವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಮಲಾಕಿ ಪುಸ್ತಕದ 3ನೇ ಅಧ್ಯಾಯದ 8-10 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ ಎಂಬುದಾಗಿ. ನೇರವಾಗಿ ಪ್ರಶ್ನೆಯನ್ನ ಮಲಾಕಿ ಪ್ರವಾದಿಯು ಆ ದಿನದ ಇಸ್ರಾಯೇಲ್ ಮತ್ತು ಯೆಹೂದ್ಯ ಜನರಿಗೆ ನೈವೇದ್ಯ ಸಲ್ಲಿಸಿದ ವಿಷಯದಲ್ಲಿ ಆತನು ಖಂಡಿಸ್ತಾ ಇದ್ದಾನೆ. ದೇವರು 12 ಕುಲಗಳಲ್ಲಿ 11 ಕುಲಗಳಿಗೂ ಸ್ವಾಸ್ಥ್ಯವನ್ನು ಹಂಚಿದನು. ಆದರೆ 1 ಕುಲ ಮಾತ್ರ ದೇವರೇ ಅವರಿಗೆ ಸ್ವಾಸ್ಥ್ಯವಾಗಿದ್ದನು. ಆದ್ದರಿಂದ ಆ ದಿನಗಳಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಕಟ್ಟಳೆ ನಿಟ್ಟು ಒಂದು ನೈವೇದ್ಯದ ವಿಷಯದಲ್ಲಿ ಸಲ್ಲಿಸಬೇಕಾದ ದಶಮ ಭಾಗಗಳನ್ನು ಅವರು ಸಲ್ಲಿಸದೆ ಹೋದಾಗ ಆ ನೆಹೆಮೀಯನ ಕಾಲದಲ್ಲಿ ಕೂಡ ನೋಡುತ್ತೇವೆ ಪ್ರಿಯರೇ, ಆತನು ಖಂಡಿಸಿ ಜನರಿಗೆ ಎಚ್ಚರಿಸ್ತಾ ಇದ್ದಾನೆ. ಆ ದಿನಗಳಲ್ಲಿ ಇಸ್ರಾಯೇಲ್ ಮತ್ತು ಯೆಹೂದ್ಯ ಜನರು ತರಬೇಕಾದ ದಶಮ ಭಾಗವನ್ನು ಅವರು ನಿಲ್ಲಿಸಿದರು. ಆದ್ದರಿಂದ ಅನೇಕ ಲೇವಿಯರು ಮತ್ತು ಯಾಜಕರು ಆ ಉದ್ಯೋಗದಿಂದ ಅವರು ಹೊರಟು ಹೋದರೆಂಬುದಾಗಿ ನಾವು ನೆಹೆಮೀಯನ ಪುಸ್ತಕದ 13ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಗಮನಿಸಬಹುದು. ಪ್ರಿಯರೇ, ನರಮನುಷ್ಯನು ಕದ್ದುಕೊಳ್ಳಬಹುದೇ ಎಂಬುದಾಗಿ ಹೇಳುವುದಾದರೆ, ದೇವರು ಆತನು ಬಡವನಲ್ಲ. ತನ್ನ ಜನರ ಯಾಜಕರ ಜೀವಿತಕ್ಕಾಗಿ, ಅವರ ಸೇವೆಗಾಗಿ, ಆಲಯದ ಸಮೃದ್ಧಿಗಾಗಿ ದೇವರು ಈ ಕಟ್ಟಳೆಯನ್ನು ನರಮನುಷ್ಯರಿಗೆ ಒಂದು ದಶಮ ಭಾಗದ ಕುರಿತಾಗಿ ಇಲ್ಲಿ ಆತನು ಮಾತನಾಡುತ್ತಾ ಇದ್ದಾನೆ. ಪ್ರಿಯರೇ, ದಶಮ ಭಾಗವು ಅದು ನಾವು ಕೊಡುವಾಗ ಸಮೃದ್ಧಿಯುಳ್ಳವರಾಗಿ ಜೀವಿಸುವುದಕ್ಕೋಸ್ಕರವೇ. ಯಾಕಂದ್ರೆ ನಾವು ಸಮೃದ್ಧಿಯುಳ್ಳುವುದಕ್ಕಾಗಿಯೇ ದೇವರು ಈ ಒಂದು ಕಟ್ಟಳೆಯನ್ನು ಇಸ್ರಾಯೇಲ್ನ 11 ಕುಲಗಳಿಗೆ ಆತನು ಕೊಟ್ಟವನಾಗಿದ್ದಾನೆ. ಯಾವಾಗ ನಾವು ನಮ್ಮ ಆದಾಯದ ಬೆಳೆಯ ಪ್ರಥಮ ಫಲವನ್ನು ದೇವರಿಗೆ ನಾವು ಸಲ್ಲಿಸ್ತೇವೋ ಆಗ ನಮ್ಮ ಕಣಜಗಳು ತುಂಬುವು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕದ 3ನೇ ಅಧ್ಯಾಯದ 9-10 ವಚನಗಳಲ್ಲಿ ನಾವು ನೋಡಬಹುದು. ಪ್ರಿಯ ದೇವಜನರೇ, ನಮ್ಮ ಜೀವಿತಗಳಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ಆರಾಧಿಸ್ತೇವೆ, ಪ್ರಾರ್ಥಿಸ್ತೇವೆ, ದೇವರ ಮಂದಿರಗಳಿಗೆ ಹೋಗ್ತೇವೆ, ಉಪವಾಸ ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಯಾಕೆ ಇಷ್ಟು ಖಂಡನೀಯವಾಗಿ ನರಮನುಷ್ಯನು ಕದ್ದುಕೊಳ್ಳಬಹುದೇ ಎಂಬುದಾಗಿ ಪ್ರಶ್ನೆ ಹಾಕುವುದಾದರೆ, ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಸೇವೆಗಾಗಿ ನಾವು ಕೊಡುವಾಗ ನಮ್ಮ ಆದಾಯಗಳು ಮತ್ತು ನಮ್ಮ ಜೀವಿತದಲ್ಲಿ ಒಳ್ಳೆಯ ಆರೋಗ್ಯ, ಆಯುಷ್ಯ ಎಲ್ಲವನ್ನ ಆತನು ಕೊಡುವಂಥವನಾಗಿದ್ದಾನೆ. ಮಾತ್ರವಲ್ಲ, ಕರ್ತನ ಸೇವೆ ಈ ಲೋಕದಲ್ಲಿ ನಡೆಯಬೇಕಾದರೆ ನಮ್ಮ ಜೀವಿತದಲ್ಲಿ ಕೊಡುವುದು ಬಹಳ ಮುಖ್ಯ. ಆದ್ದರಿಂದ ಈ ಒಂದು ಭಾಗದಲ್ಲಿ
ಮೊದಲನೇದಾಗಿ ಆ ಬೇರೋಯ ಸಭೆಯವರು ಔದಾರ್ಯವುಳ್ಳವರಾದರು. ಅವರು ದೇವಜನರಿಗೆ ಕೊಡುವ ವಿಷಯದಲ್ಲಿ ಸಂತೋಷವುಳ್ಳವರಾಗಿದ್ದರು. ಮಾತ್ರವಲ್ಲ, ಅವರು ತಮ್ಮನ್ನು ತಾವೇ ದೇವರಿಗೆ ಸಮರ್ಪಣೆ ಮಾಡಿಕೊಂಡರು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಈ ಒಂದು ವಿಷಯದಲ್ಲಿ ನಾವು ಈ ದಿನಗಳ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನೀವು ದಶಮ ಭಾಗವನ್ನು ಮಾಂಸವನ್ನು ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ, ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವನಿಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂಬುದಾಗಿ. ಇಡೀ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಎಲ್ಲಿ ಕೂಡ ಪರೀಕ್ಷೆ ಮಾಡಿರಿ ಎಂಬುದಾಗಿ ವಚನವನ್ನು ನಾವು ಕಾಣಲಿಲ್ಲ. ಆದರೆ ಮಲಾಕಿ ಪುಸ್ತಕದ ಈ 3ನೇ ಅಧ್ಯಾಯದ 10ನೇ ವಚನ ಬರುವಾಗ, ನೀವು ನನ್ನನ್ನು ಪರೀಕ್ಷಿಸಿರಿ ಎಂಬುದಾಗಿ, ನಿಮಗೆ ನಾನು ಸ್ಥಳ ಹಿಡಿಯಲಾದಷ್ಟು ಸುವರವನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ. ಪ್ರಾರ್ಥನೆ ಮಾಡೋಣವೇ. ಸರ್ವಶಕ್ತನಾದ ದೇವರೇ, ಈ ದಿನದಲ್ಲಿ ಜೀವಳ ವಾಕ್ಯವನ್ನು ಆಲಿಸಿದಂಥ ನಿನ್ನ ಮಕ್ಕಳು ಈ ನೂತನ ವರ್ಷದಲ್ಲಿ ಒಂದು ಹೊಸ ತೀರ್ಮಾನದೊಂದಿಗೆ ಅಪ್ಪ, ನಿನ್ನ ಕೊಡುವಿಕೆಯ ಮೂಲಕವಾಗಿ ನೂರಾರು ನಶಿಸುವಂಥ ಆತ್ಮಗಳ ರಕ್ಷಣೆಗಾಗಿ ನಾವು ದೇವರ ಮಂದಿರಕ್ಕೆ, ಭಂಡಾರಕ್ಕೆ ದಶಮ ಭಾಗವನ್ನು ತೆಗೆದುಕೊಳ್ಳುವವರನ್ನಾಗಿ ಮಾಡು. ನಮ್ಮನ್ನು ಬಲಪಡಿಸು, ನಮ್ಮ ಆದಾಯಗಳನ್ನು ಹೆಚ್ಚಿಸು, ನಮಗೆ ಸಮೃದ್ಧಿಯನ್ನು ದಯಪಾಲಿಸು, ನಮ್ಮ ಕೊರತೆಗಳನ್ನು ನೀಗಿಸು ತಂದೆ ಆದ ದೇವರೇ. ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ದೇವರ ವಾಕ್ಯವನ್ನು ಕೇಳಿಸಿಕೊಂಡಂಥ ನಿನ್ನ ಮಕ್ಕಳ ಮೇಲೆ ನೆಲೆಗೊಳ್ಳಲಿ ತಂದೆ. ಕರ್ತನಾದ యేసయ్య, ಈ ದಿನ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡು, ಅವರ ಉದ್ಯೋಗಗಳನ್ನ ಆಶೀರ್ವಾದ ಮಾಡು, ಅವರ ಆದಾಯಗಳನ್ನ ಆಶೀರ್ವಾದ ಮಾಡು, ಅವರ ವ್ಯಾಪಾರಗಳನ್ನ ಆಶೀರ್ವಾದ ಮಾಡು ತಂದೆ. ಮಕ್ಕಳವರು ಒಂದು ವೇಳೆ ಉದ್ಯೋಗವಂತರಾಗಿದ್ದರೆ ಅವರ ಉದ್ಯೋಗವನ್ನು ಮತ್ತು ಅವರ ಆದಾಯಗಳನ್ನು ಹೆಚ್ಚಿಸಿ ಸಮೃದ್ಧಿಪಡಿಸು ತಂದೆ. ಹೀಗೆ ಕುಟುಂಬ ಜೀವಿತದಲ್ಲಿ ಅವರು ಒಳ್ಳೆಯ ಆರೋಗ್ಯವನ್ನು, ಸಮೃದ್ಧಿ ಜೀವಿತವನ್ನು ದಯಪಾಲಿಸು ಸ್ವಾಮಿ. ಅಪ್ಪ ತಂದೆ, ಈ ದಿನ ಒಂದು ನೂತನ ವರ್ಷದ ಈ ಒಂದು ತಿಂಗಳಿನ ಈ ದಿನಮಾನಗಳಲ್ಲಿ ಮಕ್ಕಳ ಒಂದು ವೇಳೆ ಅವರ ಹುಟ್ಟುಹಬ್ಬವಾಗಿರ್ಬೋದು, ಒಂದು ವಿವಾಹದ ದಿನಗಳಾಗಿರ್ಬೋದು ಇದ್ದರೆ ಈ ದಿನ ಅವ್ರನ್ನ ಆಶೀರ್ವಾದ ಮಾಡು ತಂದೆ. ಈ ದಿನದಿಂದ ಈ ಉದಯ ಕಾಲದಲ್ಲಿ ಅವರು ಈ ವಾಕ್ಯವನ್ನು ಕೇಳಿಸಿಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಅವ್ರನ್ನ 100ರಷ್ಟು ಆಶೀರ್ವಾದ ಮಾಡಿ ಸಮೃದ್ಧಿ ಜೀವಿತವನ್ನು ನಡೆಸು ಸ್ವಾಮಿ. ಹೀಗೆ ನಮ್ಮ ವಿಶ್ವವಾಣಿಯ ಸೇವೆಯನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡದೆ ನಮ್ಮ ಜೀವನ ನಮ್ಮ ತಂದೆ, ಆಮೇನ್. ಕರೆದಾತನ ಸ್ವರ ಕೇಳಿದರೆ ಆ ಊರೆಂದು ಕರೆದುಕೊಂಡೇ ಹೋಗುವ, ಪಾತ್ರೆಯು ತುಳುಕುವ ಹಾಗೆ ಮೇಲಾದ ಆಶೀರ್ವಾದ ಸುರಿಸುತ್ತಲೇ ಇರುವ. ಕೇಳಿದವ ಕೇಳಿದು ಸಾಕು, ಕೇಳಾದವರೆಷ್ಟೋ ನೋಡು. ಕೇಳಿದವ ಕೇಳಿದು ಸಾಕು, ಕೇಳಾದವರೆಷ್ಟೋ ನೋಡು. ನನ್ನೊಂದಿಗೆ ಬನ್ನಿರಲ್ಲಿ, ನನ್ನೊಂದಿಗೆ ಬನ್ನಿರಲ್ಲಿ. ಆ ಊರಿಗೂ ಹೋಗಬೇಕು, ಅದಕ್ಕಾಗಿ ನಾನಿಲ್ಲಿರುವೆ. ತಡೆಯಬೇಡೆಂದು ಹೇಳಿದಿ, ಅಲ್ಲಿಯೂ ಬೇಡಿಕೆ ಇದೆ, ಹಂಚಿಕೆಗೆ ಸಮಯವಿದೆ. ನಿಲ್ಲಬೇಡೆಂದು ಹೇಳಿದಿ. ಕೇಳಿದವ ಕೇಳಿದು ಸಾಕು, ಕೇಳಾದವರೆಷ್ಟೋ ನೋಡು. ಕೇಳಿದವ ಕೇಳಿದು ಸಾಕು, ಕೇಳಾದವರೆಷ್ಟೋ ನೋಡು. ನನ್ನೊಂದಿಗೆ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.